ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್. ನಾನಿವತ್ತು ಯಾವುದೇ ಮಸಾಲೆ ರುಬ್ಬ ಹಾಕದೆ ಹಾಗೂ ಈಸಿಯಾಗಿ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಹಪ್ಪಳ ಮಾಡೋದು ತೋರಿಸ್ತಿದ್ದೀನಿ. ಹಪ್ಪಳ ಮಾತ್ರ ತುಂಬ ರುಚಿಯಾಗಿರುತ್ತೆ ಹಾಗೂ ಅಷ್ಟೇ ಹಗುರವಾಗೂ ಇರುತ್ತೆ. ಈ ಹಪ್ಪಳ ಮಾಡೋದಕ್ಕೆ ತುಂಬ ಏನು ಸಾಮಗ್ರಿಗಳು ಬೇಕಿಲ್ಲ, ಸ್ವಲ್ಪ ಸಾಮಗ್ರಿಗಳಲ್ಲಿ ಮಾಡಬಹುದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಸಣ್ಣ ಪಾತ್ರೆ ಅಳತೆ ತಗೊಂಡಿದ್ದೀನಿ. ಈ ಪಾತ್ರೆಯಿಂದ ಒಂದು ಪಾತ್ರೆ ಅಕ್ಕಿ ಹಾಗೂ ಅರ್ಧ ಪಾತ್ರೆ ಹೆಸರುಬೇಳೆ ತಗೊಂಡಿದ್ದೀನಿ. ಈಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು 2 ಬಾರಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಪಾತ್ರೆ ಅಳತೆ ತಗೊಂಡು ಅದೇ ಪಾತ್ರೆಯಿಂದ ಒಂದು ಪಾತ್ರೆ ಅಕ್ಕಿ ಹಾಗೂ ಅರ್ಧ ಪಾತ್ರೆ ಹೆಸರುಬೇಳೆ ತಗೋಬೇಕು. ನೋಡಿ, ಈಗ ಚೆನ್ನಾಗಿ ಈ ಥರ 2 ಬಾರಿ ಕಿವುಚಿ ತೊಳೆದು ಈ ಮೇಲಿನ ನೀರನ್ನು ಚೆಲ್ಲಿ ಈಗ ಇದನ್ನು ಒಂದು ಸ್ಟ್ರೇನರಲ್ಲಿ ನೀರು ಸೋರೋಕ್ಕೆ ಹಾಕಿಬಿಡಿ. ಇದು ಈಗ ನೀರು ಚೆನ್ನಾಗಿ ಸೋರಬೇಕು. ಒಂದು 10ರಿಂದ 15 ನಿಮಿಷ ಹಾಗೆ ಬಿಡಿ. ನೋಡಿ, ಈಗ ನೀರೆಲ್ಲ ಸೋರಿ ಈ ಥರ ಡ್ರೈ ಆಗಿದೆ. ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಸೀರೆ ಮೇಲೆ ಒಣಗೋಕೆ ಹಾಕ್ತಿದ್ದೀನಿ. ಬಿಸಿಲಿನಲ್ಲಿ ಹಾಕಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ತಳ್ಳಗೆ ಹರಡಿ 1 ಡೇ ಫುಲ್ ಒಣಗೋಕೆ ಬಿಡಿ. ನೋಡಿ, ಈಗ ಮರುದಿನ ತೋರಿಸ್ತಿದ್ದೀನಿ. ಇಷ್ಟು ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಒಣಗಿರಬೇಕು. ಈಗ ಇದನ್ನು ಹಿಟ್ ಮಾಡಿಸ್ಬೇಕು. ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ಅಂದರೆ ಮನೆಯಲ್ಲೇ ಮಿಕ್ಸಿ ಜಾರಿಗೆ ಹಾಕಿ ಹಿಟ್ ಮಾಡಬಹುದು. ಹಾಗೆ ಈ ಹಪ್ಪಳನ ಆರಾಮಾಗಿ ಒಬ್ಬರೇ ಮಾಡಬಹುದು, ಕಷ್ಟ ಏನು ಅನಿಸಲ್ಲ. ನೋಡಿ, ಈಗ ಇದನ್ನ ಹಿಟ್ ಮಾಡ್ಸೋಕೆ ಕೊಡ್ತಿದ್ದೀನಿ. ಈಗ ಹಿಟ್ ಮಾಡಿಸಾಗಿದೆ. ನೋಡಿ, ಈ ಥರ ನೈಸ್ ಆಗಿರಬೇಕು ಹಿಟ್ಟು. ಈಗ ಎಲ್ಲ ಹಿಟ್ಟನ್ನು ಜರಡಿ ಮಾಡ್ಕೊಳ್ಬೇಕು. ಮೇಲಿರೋ ಗಂಟುಗಳೆಲ್ಲ ಹೋಗುತ್ತೆ. ನೋಡಿ, ಈ ಥರ. ಈಗ ಇದನ್ನು ಮೊದಲು ನಾವೇನು ಪಾತ್ರೆ ಅಳತೆ ತಗೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕಿ ಎಷ್ಟು ಪಾತ್ರೆ ಹಿಟ್ಟಾಗುತ್ತೆ ಅಂತ ಅಳತೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ 1 ಪಾತ್ರೆ ಹಿಟ್ಟಾಯಿತು. ಈಗ ಮತ್ತೊಂದು ಪಾತ್ರೆ ಹಿಟ್ಟಾಯಿತು. ಒಟ್ಟು 2 ಪಾತ್ರೆ ಹಿಟ್ಟು ಅಳತೆ ಆಯಿತು. ಹಿಟ್ಟನ್ನು ಅಳತೆ ಮಾಡಿ ಮತ್ತೆ ಅದೇ ಬಾಕ್ಸಿಗೆ ಹಾಕ್ತಿದ್ದೀನಿ. ನೀರಿಗೆ ಹಿಟ್ಟು ಹಾಕುವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಅಗಲವಾದ ಪಾತ್ರೆ ಇಟ್ಟು ನಾವೇನು ಹಿಟ್ಟು ಅಳತೆ ಮಾಡಿದ್ದೀವಲ್ಲ ಅದೇ ಪಾತ್ರೆಯಿಂದ 2.5 ಅಳತೆ ನೀರು ಹಾಕ್ತಿದ್ದೀನಿ. ಹಿಟ್ಟು 2 ಅಳತೆ ಆಗಿದೆ, ಹಾಗಾಗಿ ನೀರನ್ನು 2.5 ಅಳತೆ ಹಾಕ್ತಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ಅಂದರೆ ಹಿಟ್ಟು ಎಷ್ಟು ಅಳತೆ ಆಗಿರುತ್ತೋ ಆ ಅಳತೆಯ ಅರ್ಧ ನೀರನ್ನು ಹೆಚ್ಚು ಹಾಕಬೇಕು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುಟ್ಟಾಣೆಗೆ 1 ಸ್ಪೂನ್ ಕಾಳು ಮೆಣಸು ಹಾಕಿ ತರಿಯಾಗಿ ಜಜ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಮಾಡಬಾರ್ದು, ಈ ಥರ ತರಿಯಾಗಿರಬೇಕು. ಈಗ ಇದನ್ನು ಒಂದು ಬೌಲ್ಗೆ ತೆಗಿತಿದ್ದೀನಿ. ನಂತರ ಅರ್ಧ ಸ್ಪೂನ್ ಬುಡ್ ಮೆಣಸಿನ್ಕಾಯಿ ಅಥವಾ ಹಪ್ಪಳದ ಮೆಣಸಿನ್ಕಾಯಿ ಅಂತ ಸಿಗುತ್ತೆ. ನೋಡಿ, ಈ ಥರ ಇರುತ್ತೆ. ಇದು ಹಸಿ ಮೆಣಸಿನ್ಕಾಯಿ ಹೇಗಿರುತ್ತಲ್ಲ ಹಾಗೆ ಇರುತ್ತೆ. ನಾನಿಲ್ಲಿ ಒಣಗಿಸಿಟ್ಟಿದ್ದೀನಿ. ಈ ಮೆಣಸಿನ್ಕಾಯಿ ಮಧ್ಯೆ ಯಾವಾಗಲೂ ಸಿಗಲ್ಲ, ಸಮ್ಮರ್ ಸೀಸನಲ್ಲಿ ಅಷ್ಟೇ ಸಿಗುತ್ತೆ. ತರಕಾರಿ ಮಾರ್ತಿರ್ತಾರಲ್ಲ ಇದನ್ನು ಸಹ ಹಾಗೆ ತರಕಾರಿ ಮಾರ್ಕೆಟಲ್ಲಿ ಮಾರ್ತಿರ್ತಾರೆ. ಈ ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಈಗ ಇದನ್ನು ಸಹ ತರಿಯಾಗಿ ಕುಟ್ಕೊಳ್ತಿದ್ದೀನಿ. ನೋಡಿ, ಈ ಥರ ತರಿಯಾಗಿರಬೇಕು. ಈಗ ತರಿಯಾಗಿ ಪುಡಿ ಮಾಡಿದ ಮೆಣಸಿನಕಾಳು ಹಾಗೂ ಮೆಣಸಿನಕಾಯಿನ ನೀರಿಗೆ ಹಾಕ್ತಿದ್ದೀನಿ. ನೋಡಿ, ಇದು ಹಪ್ಪಳ ಖಾರ ತಂದಾಗ ಹೀಗಿರುತ್ತೆ. ಈಗ ಇದನ್ನು ಸಹ 1 ಸ್ಪೂನ್ ಹಾಕಿ ನಂತರ 1 ಸ್ಪೂನ್ ಜೀರಿಗೆ, ಇಲ್ಲಿ ಅಜ್ವಾಯಿನ್ ಸಹ ಹಾಕ್ಬೋದು. ಈಗ ಇದು ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ನೀರು ಕುದಿತಿದೆ. ಈಗ ಜರಡಿ ಮಾಡಿಟ್ಟ ಅಕ್ಕಿ ಮತ್ತು ಹೆಸರುಬೇಳೆ ಹಿಟ್ಟನ್ನು ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಹಾಗೆ ಬಿಡಿ, ಸ್ವಲ್ಪ ನೀರು ಕುದ್ದು ಮೇಲೆ ಬರಲಿ. ನೋಡಿ, ಈಗ ನೀರು ಕುದ್ದು ಮೇಲೆ ಬಂದಿದೆ. ಈಗ ಮುದ್ದೆ ಕೋಲಿಂತ್ರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಚಾನಲ್ಗೆ ನೀವು ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಗಂಟಿಲ್ಲದ ಹಾಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ, ಒಂದು ಸಹ ಗಂಟಾಗಿಲ್ಲ. ಹಾಗೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಲಿಂಟ್ ಕ್ಲೋಸ್ ಮಾಡಿ 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ ಬೇಯೋಕೆ ಬಿಡ್ತಿದ್ದೀನಿ. ನೋಡಿ, ಈಗ ಬೆಂದಾಗಿದೆ. ಈ ಥರ ಸ್ವಲ್ಪನೂ ಕೈಗೆ ಅಂಟ್ಕೊಳ್ಬಾರ್ದು, ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಇದನ್ನು ಒಂದು ಪರಾತಕ್ಕೆ ಹಾಕಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಸಾಫ್ಟ್ ಆಗುತ್ತೆ. ಆಗ ಹಿಟ್ಟು ಕೈಗೆ ಸುಡುತ್ತೆ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸಹ ಹಾಕಿ ನಾದ್ಕೊಳ್ಬಹುದು. ಹಿಟ್ಟನ್ನು ಆರೋಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ನಾದ್ಕೊಂಡ್ರೆ ಹಿಟ್ಟು ಸಾಫ್ಟ್ ಆಗುತ್ತೆ.
ನೋಡಿ ಈ ಥರ ಈಗ ಚೆನ್ನಾಗಿ ನಾದಿ ಉಳ್ಳೆ ಮಾಡ್ತಿದ್ದೀನಿ. ನಿಮಗೆ ಹಪ್ಪಳ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಉಳ್ಳೆ ಮಾಡಿ. ನೋಡಿ ನಾನು ಈ ಸೈಜಲ್ಲಿ ಮಾಡ್ತಿದ್ದೀನಿ. ಈಗ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಮಾಡಿ ಈ ಥರ ಹೀಗೆ ಎಲ್ಲನೂ ಮಾಡಿಟ್ಟಿದ್ದೀನಿ. ಹಾಗೆ ಉಳ್ಳೆ ಮಾಡಿಟ್ರೆ ಗಾಳಿಗೆ ಉಳ್ಳೆ ಒಣಗಿ ಹಪ್ಪಳ ಲಟ್ಸುವಾಗ ಹಪ್ಪಳ ಹರಿಯುತ್ತೆ. ಹಾಗಾಗಿ ಈ ಥರ ಒಂದು ಬಾಕ್ಸಿಗೆ ಹಾಕಿಡಿ. ನೋಡಿ ಈಗ ಹಪ್ಪಳ ಲಟ್ಟಿಸ್ತಿದ್ದೀನಿ. ನಾನಿಲ್ಲಿ ಹಪ್ಪಳನ ಹಿಟ್ಟು ಹಚ್ಚಿ ಲಟ್ಟಿಸ್ತಿಲ್ಲ, ಬದಲಿಗೆ ಹೀಗೆ ಪ್ಲಾಸ್ಟಿಕ್ ಕವರಲ್ಲಿ ಮಧ್ಯೆ ಇಟ್ಟು ಲಟ್ಟಿಸ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ. ನೋಡಿ ಈಗ ಲಟ್ಸಾಗಿದೆ. ಈ ಥರ ತೆಳ್ಳಗಾಗಿ ಲಟ್ಟಿಸಿ ನೋಡಿ, ಹೀಗೆ ತೆಗೆದ್ರೆ ಬರುತ್ತೆ. ಇಷ್ಟು ತೆಳ್ಳಗಾಗಿ ಲಟ್ಸ್ಕೊಳ್ಬೇಕು. ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಿ ಹಾಕ್ತಿದ್ದೀನಿ. ಶೀಟನ್ನೇ ಹೀಗೆ ಬಟ್ಟೆ ಮೇಲೆ ಹಾಕಿ ನಿಧಾನವಾಗಿ ತೆಗೀರಿ, ಬರುತ್ತೆ ಈಸಿಯಾಗಿ. ಹೀಗೆ ಎಲ್ಲನೂ ಹಪ್ಪಳ ಲಟ್ಸಾಗಿದೆ. ನೋಡಿ ಈಗ ಯಾವುದೇ ಥರದ ಹಪ್ಪಳ ಆಗಲಿ ಲಟ್ಟಿಸಿದ ತಕ್ಷಣ ಬಿಸಿಲಿಗೆ ಒಣ ಹಾಕಬಾರ್ದು. ಒಂದು ದಿನ ನೆರಳಲ್ಲೇ ಒಣಗಿಸಿ ನಂತರ ಮರುದಿನ ಬಿಸಿಲಲ್ಲಿ ಒಣ ಹಾಕಿ. ನೋಡಿ ಈಗ ಮರುದಿನ ಈ ಥರ ಆಗಿದೆ. ಈಗ ಇದನ್ನು ಒಂದಿನ ಅಥವಾ 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಬೇಕು. ನೋಡಿ 2 ದಿನ ಒಣಗಿಸಿದ್ದೀನಿ. ಈ ಥರ ಚೆನ್ನಾಗಿ ಒಣಗಿದೆ. ಕರೆದು ತೋರಿಸ್ತಿದ್ದೀನಿ. ನೋಡಿ ಈಗ ಎಣ್ಣೆ ಕಾದಿದೆ. ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಹಾಗೆ ಅಷ್ಟೇ ಹಗುರವಾಗಿ ಹಾಗೂ ರುಚಿಯಾಗಿರುತ್ತೆ. ಹಪ್ಪಳದ ಹಿಟ್ಟು ಮಾಡುವಾಗ ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೇವೋ ಆಗ ಹಪ್ಪಳ ಲಟ್ಟಿಸಿ ಒಣ ಹಾಕಿದಾಗ ತಂತಾನಾಗೆ ಹರಿಯೋದಿಲ್ಲ. ನೋಡಿ ಹಪ್ಪಳ ಕರೆದಾಗಿದೆ. ಎಷ್ಟು ಚೆನ್ನಾಗಿ ಅರಳಿ ಎಷ್ಟು ಹಗುರ ಆಗಿದೆ. ನೋಡಿ ಒಂದು ಮುರಿದು ತೋರಿಸ್ತಿದ್ದೀನಿ. ಹಪ್ಪಳ ಎಷ್ಟು ಹಗುರವಾಗಿದೆ. ಹಪ್ಪಳಗಳನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ವರ್ಷವಿಡೀ ಇಟ್ಟರು ಹಪ್ಪಳ ಹುಳ ಆಗೋಲ್ಲ. ಹಾಗಾದರೆ ನೀವು ಸಹ ಈ ಬೇಸಿಗೆಯಲ್ಲಿ ಈಸಿಯಾಗಿ ಹಾಗೂ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಅಕ್ಕಿ ಮತ್ತು ಹೆಸರುಬೇಳೆ ಹಪ್ಪಳನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.